ಹಲೋ ಅಮ್ಮ. ಹಾಂ ಬಂದು 1 ಅವರ್ ಆಯ್ತು. ಈಗ ಸಮರ್ಥನ ಮನೆಗೆ ಹೋಗ್ತಿದ್ದೀನಿ. ಅಲ್ಲ ತುಂಬ ದಿನ ಆಯ್ತಲ್ಲ ಮೀಟಾಗಿ ಅವನ್ನ, ಅದಕ್ಕೆ ಬರ್ತೀನಿ ತಗೋ ನಾಳೆ. ತಡಿ ಕಾಲ್ ಬರ್ತಿದೆ. ಹಲೋಮ್ಮ, ಅವನೇ ಕಾಲ್ ಮಾಡ್ತಿದ್ದಾನೆ, ಮಾಡ್ತೀನಿ ತಡಿ ನಿಂಗೆ ಆಮೇಲೆ. ಹಲೋ ಹೇಳಪ್ಪಾಜಿ. ಬರ್ತಿದ್ದೀನಾ ಅಣ್ಣ? ಇನ್ನೂ ಎಷ್ಟೊತ್ತು? ಇನ್ನೊಂದು 2 ಕಿಲೋಮೀಟ್ರ್ ಇದೆ, ಬರ್ತಿದ್ದೀನಿ. ಬಂದು ಕಾಲ್ ಮಾಡ್ತೀನಿ. ಸರಿ. ಹಲೋ, ಲೊಕೇಶನ್ ಹತ್ರ ಇದ್ದೀನಿ, ಆಚೆ ಬಾರೋ. ಏನೋ ಆಚೆ ಬಂದಿದ್ಯಾ? ಎಲ್ಲ ಮಾಡಿದ್ಯಾ? ಮೊನ್ನೆ ಡೆಡಲ್ಲಿ ಕಾಣ್ತಿದ್ಯಲ್ಲ, ನೀನೇನ ಅದು? ಕಾಣಿಸ್ತಿದೆ ತಾನೆ? ಶಿಫ್ಟ್ ಡಿಸೈರ್ ನಿಮ್ದು ತಾನೆ? ಅಣ್ಣ ಅಲ್ಲೊಬ್ಬ ಹುಚ್ಚ ಕಾಣ್ತಿದ್ದಾನಲ್ಲ, ಅಲ್ಲಿ ಬಿಡಿ, ಸಿಕ್ಕಲ್ಲ, ಕೈಲ್ಸು ಸಾಕು. ಕಾಲ್ ಕಟ್ ಮಾಡೋ ಫಸ್ಟು. ಏನಪ್ಪ ಡೈರೆಕ್ಟ್ರೇ, ಹೆಂಗಿದ್ಯಾ? ನಾನು ಆರಾಮು, ನೀನು? ನಾನು ಆರಾಮು. ಮತ್ತೇನು ಸಮಾಚಾರ? ಆರಾಮ? ಏನಾ ಹಿಂಗಾಗಿದ್ಯಾ? ಇನ್ನೇನು ಗುರು, ನಿಂತರ ಫಾರಿನರಾ? ಏನು ರೆಡ್ ಹ್ಯಾಂಡಲ್ಲಿ ಮಾಡಿದ್ಯಾ ಮನೆ? ಆ ಕಡೆ ಏನು ನೋಡ್ತೀಯಾ? ಈ ಕಡೆ ನೋಡು, ಈ ಕಡೆಯಿಂದ ನೋಡು. ಇದೇ ಸ್ಟಾರ್ಟಿಂಗ್ ಅಲ್ವಾ ಸರ್? ಪೇಮೆಂಟ್ ಕಡೆಯಿಂದ ನೋಡ್ಬೇಕು ನೀನು. ತಡಿ ಪೇಮೆಂಟ್ ಮಾಡ್ತೀನಿ. ಹಾಂ ಮಾಡು. ಹಾಂ ಡಿಕ್ಕಿ ಓಪನ್ ಮಾಡೋ ಸ್ವಲ್ಪ. ಲಗೇಜ್ ಇದೆಯಾ? ತಗೋತೀನಿ ಬಿಡ. ತಗೋತೀನಿ ಬಿಡ. ತಗೋತೀನಿ ಬಿಡ. ಒಂದು ಸೆಕೆಂಡ್ ಅಣ್ಣ, ಇರಿ. ಓಕೆ ಅಣ್ಣ. ಆಯ್ತಣ್ಣ, ತಗೋತೀನಿ ಬಿಡ. ಇರಲಿ ಬಿಡ. ಫಾರಿನಿಂದ ಬಂದರೆ ಮರ್ಯಾದೆ ಸಿಗುತ್ತೆ ಅಂತಾರಲ್ಲ, ಇದೇನಾ ಅದು? ಮಕ ಮರ್ಯಾದೇನಿದೆ ಹಾಕಂಬ. ಆಯ್ತು ಬಿಡಪ್ಪ. ಬಾ ಬೇಗ. ಅಪ್ಪಾಜಿ ನಮ್ಮ ಗಾಡಿ ಎಷ್ಟು ದಿನ ಆಯಿತು ನೋಡಿ. ಅಂತೂ ಈ ಬಡವನ್ ಗಾಡಿನೂ ಮರ್ತಿಲ್ಲಲ್ಲಪ್ಪ, ಅದೇ ಖುಷಿ. ಅದು ಹೆಂಗೆ ಮರೆಯೋಕ್ಕಾಗುತ್ತೆ? ನಾನು ಇಬ್ಬರು ಎಕ್ಸ್ನ ಅಡ್ಡಾಡ್ಸಿರೋ ಗಾಡಿ ಅದು. ಇಬ್ರು ಎಕ್ಸು? PUX ಮತ್ತು BX. ಹಾಂ ಸರಿ. ನಿನ್ಕಿಂತ ಜಾಸ್ತಿ ನಾನೇ ಹೊಡ್ತೀನಿ ಅನ್ಕೋ ಆ ಗಾಡಿನ. ನೀನೇ ಗಾಡಿ ಹೊಡೆದು ಹಾಳು ಮಾಡಿ ನಮ್ಮ ಅಪ್ಪನ ಹತ್ರ ಬೈಸಿದ್ದಲ್ಲಪ್ಪ. ಏನು ಒಬ್ಬನೇ ಆಗ್ಬಿಟ್ಟಿದ್ಯಾ? ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲ, ಏನಿಲ್ಲ? ಅಜ್ಞಾತವಾಸಿ ಆಗ್ಬಿಟ್ಟಿದ್ದೀನಪ್ಪಾಜಿ. ಯಾರ ಕಾಂಟ್ಯಾಕ್ಟಲ್ಲೂ ಇಲ್ಲ, ಯಾರನ್ನು ಭೇಟಿ ಆಗಬೇಕು ಅಂತ ಅನ್ನಿಸ್ತಾನೂ ಇಲ್ಲ. ಏನೋ ದೊಡ್ಡವರೆಲ್ಲ ಇಲ್ಲೇ ಇದ್ದಾರೆ. ಹೊಟ್ಟೆಗೇನಾದ್ರು ತಿಂದ್ಯಾ ಇಲ್ವೋ? ಇಲ್ಲ. ಏನು ಬೇಕು ಹೇಳು? ನೋಡಿ ಬೆಳೆ ಆಗ್ತೀಯನ? ಬೇಳೆ ಹಾಕ್ತಾರೆ ನಿನಗೆ. ನಮ್ಮ ಬಾಸು. ಓಹೋ, ನಾವಾಗಪ್ಪ ಮಾಸ್ಟರ್ ಪೀಸ್ ಮಾಡೋದು? ನೀನು ಬಂದಾಗ ಬಿಸಿನೀರು ಇಡ್ತೀನಿ, ಸ್ನಾನ ಮಾಡ್ತೀಯನಾ? ಸರಿ ಇಡು. ಓ ಹಾಂ. ಅಪ್ಪಾಜಿ ಹೇಳ. ಕೇಳಿಲಿ, ಬಿಸಿನೀರು ಇಟ್ಟಿದ್ದೀನಿ, ಸ್ನಾನ ಮಾಡು, ಬೇಗ ಹೋಗಿ ತಿಂಡಿ ತಿನ್ಕೊಂಬರೋಣ, ಸರಿನಾ? ಏನೋ ಇಷ್ಟೊಂದೆಲ್ಲ ತಯಾರಿ ಮಾಡ್ಕೊಂಬಿಟ್ಟಿದ್ಯಾ? ಮಾಡೋಕ್ಕೆ ಇನ್ಸ್ಪಿರೇಷನ್ ಬೇಕು ಅಪ್ಪಾಜಿ, ಅದಕ್ಕೆ. ಅಪ್ಪಾಜಿ ತಿಥಿ 2016ರಲ್ಲಿ ನಮ್ಮದು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದ್ವಲ್ಲ, ಇದರಿಂದ ಇನ್ಸ್ಪೈರ್ ಆಗಿ ಇದನ್ನು ನೋಡ್ಬಿಟ್ಟು ಆಮೇಲೆ ನಾವು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಬೀದಿ ಸುತ್ತಾ ಇದ್ವಲ್ಲ ಗುರು. ಎಷ್ಟೊಂದು ವರ್ಷ ಆಗ್ಬಿಡ್ತಲ್ಲ ಅಪ್ಪಾಜಿ. ಏನು ಗೊತ್ತಾ, 2 ಬೌಂಡ್ ಸ್ಕ್ರಿಪ್ಟ್ ಕಂಪ್ಲೀಟ್ ಮಾಡಿದ್ದೀನಿ, 3 ಮಾಡ್ತಾ ಇದ್ದೀನಿ, 2 ತಿಂಗಳಲ್ಲಿ ಮುಗಿಯುತ್ತೆ. ಹೆಂಗೂ ನೀವು ಬಂದಿದ್ದು ಒಳ್ಳೇದಾಯ್ತು, ನರೇಶನ್ ಕೊಡ್ತೀನಿ, ಹೆಂಗಿದೆ ಹೇಳ್ತೀಯಾ? ತಡಿ ಅಪ್ಪಾಜಿ, ಮುಕ್ಕಳಾರ ಹೊಟ್ಟೆಸ್ತೈತಿ, ಸ್ನಾನ ಮಾಡ್ತೀನಿ, ತಿಂಡಿ ತಿಂದ್ಬರ್ನು, ಆಮೇಲೆ ಐತಪ್ಪಾಜಿ ಇದಕ್ಕೆ ಬಂದೀನಿ. ಥ್ಯಾಂಕ್ ಯು.
ಹ್ಞೂ ಅಪ್ಪಾಜಿ ಮಸಾಲೆ ದೋಸೆ ತಿಂದು ಎಷ್ಟು ವರ್ಷ ಆಯಿತು? ಲಕ್ಕಿ ಬಿಡ ನೀನು. ದಿನ ಲಕ್ಕಿ ಮಾಡ್ತೀನಿ, ಬಂದ್ಬಿಡು ನಮ್ಮ ದೇಶಕ್ಕೆ, ಫಿಲಮ್ ಮಾಡೋಣ. ಲೋ, ಫಿಲಮ್ ಬಿಟ್ಟು ಬೇರೆ ಏನಾದ್ರು ಮಾತಾಡೋ, ತುಂಬ ದಿನ ಆಯಿತು. ಫಿಲಮ್ ಬಿಟ್ಟು ನನ್ನ ಹತ್ರ ಏನೂ ಇಲ್ಲ ಮಾತಾಡೋಕ್ಕೆ. ಫಿಲಮ್ ಬಿಟ್ಟು ಏನೂ ಇಲ್ಲ. ಸರಿ, ಏನಿವತ್ತು ಪ್ಲ್ಯಾನು? ಅದೇ ನಮ್ಮ ವರ್ಕ್ ಸ್ಪೇಸ್ ಇದೆಯಲ್ಲಪ್ಪ, ಅಲ್ಲಿ ಹೋಗೋಣ, ಆರಾಮಾಗಿ ಈಜೋಣ, ಒಳ್ಳೆ ಊಟ ಮಾಡೋಣ, ಸಂಜೆ ವಾಪಸ್ ಬರೋಣ. ಮತ್ತೆ ಆಮೇಲೆ ಎಲ್ಲಿಗೆ ಬಂತು ನಿಮ್ಮ ಹುಡುಗಿ ಕತೆ? ಹೇಳಿಲ್ಲಲ್ಲ ನಿನಗೆ, ಬ್ರೇಕಪ್ ಆಯಿತು. ಓ ಹೌದಾ? ಹ್ಞೂ. ಯಾಕೆ ಹೇಳೇ ಇಲ್ಲ? ಯಾರಿಗೂ ಹೇಳಿಲ್ಲ. ಈ ಮನೆಗೆ ಬಂದು ನಾನು 9 ತಿಂಗಳಾಗಿದೆ. ನಂಬರ್ ಚೇಂಜ್ ಮಾಡಿದ್ದೀನಿ. ನಮ್ಮ ಹಳೆ ಹುಡುಗರದ್ರೂ ನಂಬರ್ ಇಲ್ಲ, ಯಾರದ್ರೂ ನಂಬರ್ ಇಲ್ಲ. ಅಪ್ಪ ಅಮ್ಮ ನೀನು ಅಣ್ಣ ಬಿಟ್ರೆ ಯಾರ್ದು ನಂಬರೇ ಇಲ್ವೋ. ಫುಲ್ಲು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತೀನಿ ಮಗ, ಫುಲ್ಲು ಸ್ಕ್ರಿಪ್ಟು. ಮುಂಜಾನೆ ಟೈಮೇ ವೇಸ್ಟ್ ಮಾಡ್ತಿಲ್ವೋ. ಅವಳು ಜಾಸ್ತಿ ನೆನಪಿಸ್ಕೊತಾನೆ ಇಲ್ಲ. ಆಯಿತು, ಬೇಜಾರಾಗಬೇಡ. ಬೇಜಾರಂತಲ್ವೋ, ನೀನು ಹೇಳಾದರೂ ಬಿಟ್ಟೋದೆ, ಅವಳು ಹೇಳ್ದಲ್ಲೇ ಬಿಟ್ಟೋದ್ಲು. ಅದಕ್ಕೆ ಸ್ವಲ್ಪ ಬೇಜಾರಷ್ಟೇ. ಚಿಕ್ಕ ಮುಚ್ಚು, ನೀನು ಹೇಳಿದ್ದಕ್ಕೆ ನಾನು ಹೋಗಿದ್ದು. ಹಲೋ ಅಣ್ಣ, ಏನಿಲ್ಲ, ಅಮೇರಿಕಾಯಿಂದ ವಿವೇಕ ಬಂದಿದ್ದ. ಹಾಂ ಹೇಳು. ನೀನು ಆ ವಿಷಯ ಮಾತಾಡ್ತೀಯ ಅಂದರೆ ಕಾಲೇ ಮಾಡೋಕ್ಕೆ ಹೋಗ್ಬೇಡ ನನಗೆ. ಸದ್ಯಕ್ಕೆ ನಾನು ಬರೋಕ್ಕಾಗಲ್ಲ, ಕೆಲಸ ಇದೆ. ಹಾಂ, ಬೆಳಗ್ಗೆ ಬಂದ ಅವನು. ಮಾತಾಡ್ತೀಯನಾ? ತೋ. ಹಲೋ ಅಣ್ಣ. ಹಾಂ ಅಣ್ಣ, ಚೆನ್ನಾಗಿದ್ದೀನಿ ಅಣ್ಣ. ನೀವು ಹೇಗಿದ್ದೀರಾ? ಮನೆಯೆಲ್ಲ ಹೇಗಿದ್ದೀರಾ? ಹಾಂ ಅಣ್ಣ, ಕರಿತಿದ್ದಾನಣ್ಣ, ಬರಲ್ಲ ಅಂತಿದ್ದಾನೆ. ಸಾಕೊಡು. ಹಾಂ, ಕೊಟ್ಟೆ. ಹಲೋ, ಆಮೇಲೆ ಮಾಡ್ತೀನಿ ಕಣ. ಹಾಂ ಬಾಯ್. ಅಲ್ಲ ಗುರು, ಬಿಟ್ಟೋಗಿನಿ ಅಂತೀಯಲ್ಲ, ನಿನ್ನ ಹತ್ರ ಮಾತಾಡಿ ನೀನು ಹೋಗು, ಸ್ವಲ್ಪ ವರ್ಷ ಕೆಲಸ ಮಾಡ್ಬಾ ಅಂದಿದ್ದಕ್ಕೆ ತಾನೇ ನಾನು ಹೋಗಿದ್ದು. ಅಲ್ಲ, ಒಂದು ಶಾರ್ಟ್ ಫಿಲ್ಮ್ ಮಾಡೋಕ್ಕೆ 6 ದಿನ ಟೈಮ್ ತೊಗೊಂಡ್ರೆ ಮನೇಲಿ ಪ್ರೆಷರ್ ಬಿಲ್ಡ್ ಆಗಲ್ವಾ? ಅದಕ್ಕೆ ಹೋಗ್ಬೇಕಾಯ್ತು. ನಿನ್ನೆ ಐಡಿಯಾಗಿ ಯಾರ ಥರ ಸೇರ್ಕೋತೀನಿ, ಕೆಲಸ ಕಲಿತೀನಿ, ಆಮೇಲೆ ಸ್ಕ್ರಿಪ್ಟ್ ಕರಿತೀನಿ ಅಂದೆ, ಕೆಲಸ ಬಿಟ್ಟಿದ್ಯಾ? ಅಲ್ವೋ, ಆವಾಗ ಕಾಲೇಜ್ ಇತ್ತು, ಅದಕ್ಕೆ ಅಷ್ಟೊಂದು ಟೈಮ್ ಹಿಡಿತಿತ್ತು. ಇವಾಗ ಫುಲ್ ಟೈಮ್ ಸ್ಕ್ರಿಪ್ಟ್ ಮೇಲೆ ಬರಿತಾ ಇದ್ದೀನಿ. 2 ಬೌಂಡ್ ಸ್ಕ್ರಿಪ್ಟ್ ಕಂಪ್ಲೀಟ್ ಮಾಡಿದ್ದೀನಿ, 3ನೇದ್ರ ಮೇಲೆ ವರ್ಕ್ ಮಾಡ್ತಿದ್ದೀನೋ. ಆಯ್ತಾಯ್ತು, ಮುಂಚೆ ಥರ ಟೈಮ್ ವೇಸ್ಟ್ ಮಾಡ್ತಿಲ್ಲ. ಹೌದು, ದುಡ್ಡಿಗೆ ಏನು ಮಾಡ್ತಿದ್ಯಾ? ಜಾಬ್ ಬಿಟ್ಟಾದ್ಮೇಲೆ ಸ್ವಲ್ಪ ದಿನ PUC ಅವರಿಗೆ ಫಿಸಿಕ್ಸ್ ಪಾಠ ಮಾಡಿದೆ. ಅದು ಸ್ವಲ್ಪ ಅಣ್ಣನೂ ಕೊಡ್ತಾ ಇರ್ತಾನಪ್ಪ ಸ್ವಲ್ಪ. ಬೇಕಂತ ಕೇಳ? ಬೇಡ ಗುರು, ಎಲ್ಲ ದುಡ್ಡು ಸೇವ್ ಮಾಡಿ ಇಟ್ಕೋ, ಫಿಲಮ್ ಮಾಡೋಣ. ಪ್ರೊಡ್ಯೂಸರ್ ಸಿಕ್ಕಿಲ್ಲ ಅನ್ಕೋ, ನೀನೇ ಪ್ರೊಡ್ಯೂಸರು. ಯಾವಾಗ ಬರ್ತೀಯೋ ನಮ್ಮ ದೇಶಕ್ಕೆ? ಇನ್ನು ಸ್ವಲ್ಪ ವರ್ಷ. ಕೆಲಸ ಬಿಟ್ಟರೆ ಅಪ್ಪ ಬೈತಾರೆ. ನಿಂತಾರನಾ ಅಣ್ಣ ಇದ್ದಾರೆ ಅಂತ ಜಾಬ್ ಬಿಟ್ಟು ಕ್ಯಾಂಪಸ್ ಸೆಲೆಕ್ಷನ್ ಅವರು ಕೆಲಸ ಮಾಡ್ದಂಗೆ ಬಿಟ್ಟೆ. ಗುರು, ಕೆಲಸ ಬಿಟ್ಟಿಲ್ಲ, ಸಂಬಳ ಬರೋ ಕೆಲಸ ಬಿಟ್ಟಿದ್ರೆ ಅಷ್ಟೇ. ಕೆಲಸ ಮಾಡ್ತಾನೇ ಇದ್ದೀನಿ ಇವಾಗೂ. ಕೆಲಸದಲ್ಲಿ ಖುಷಿ ಇದೆಯಾ? ಖುಷಿ ಆಗುತ್ತೆ ಅಕೌಂಟಿಗೆ ದುಡ್ಡು ಬಂದಾಗ. ನಿಜ ಕಣ, ದುಡ್ಡು ಭಾಳ ಇಂಪಾರ್ಟೆಂಟ್. ಆದರೂ ಈ ಥರ ಯೋಚನೆ ಮಾಡು. 1947 ಆಗಸ್ಟ್ 15ಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಈ ದೇಶದ ಜನ ಖುಷಿಯಿಂದ ಇದ್ದರು. ಎಲ್ಲ ಕಡೆ ಹಬ್ಬದ ವಾತಾವರಣ. ಅವರೆಲ್ಲರ ಅಕೌಂಟಿಗೆ ದುಡ್ಡು ಬಂತು ಅಂತಲ್ಲ, ಅವರೆಲ್ಲರಿಗೂ ಸ್ವಾತಂತ್ರ್ಯ ಸಿಕ್ತು ಅಂತ. ಈಗ ಅದನ್ನೇ ಇನ್ನೊಂದು ಥರ ಯೋಚನೆ ಮಾಡ್ತಿದ್ರೆ, ಅವತ್ತು ನಮ್ಮ ದೇಶದಲ್ಲಿ ಹಸುವಿಂದ ಸಾಯ್ತಾಯಿದ್ರು ಜನ. ಅವ್ರ ಹೊಟ್ಟೆ ತುಂಬಿಸೋಕೆ ಮತ್ತೆ ದುಡ್ಡು ಬೇಕಾಯ್ತು ನಮಗೆ. ಇವೆಲ್ಲ ಯೋಚನೆ ಮಾಡ್ತಾಯಿದ್ರೆ ಫಿಲಮ್ ಮಾಡೋದು ತುಂಬ ಕಷ್ಟ ಇದೆ ಅನ್ನಿಸ್ತಾ ಇದೆ. ನಾವು ದುಡ್ಡು ಹಾಕಿ ಸಿನಿಮಾ ಮಾಡೋದು, ಎಲ್ಲಿ ಸಿನಿಮಾ ಮಾಡಲ್ವೋ ಅಂತ ಭಯ ಆಗುತ್ತೋ. ಲೋ, ಬೇಜಾರಾಗಬೇಡ. ವಿ ಆರ್ ಆಲ್ರೆಡಿ ಫಿಲ್ಮ್ ಮೇಕರ್ಸ್. ವಿ ಡಿಡ್ 4 ಶಾರ್ಟ್ ಫಿಲ್ಮ್ಸ್ ಟುಗೆದರ್. ಓಕೆ, ನಮ್ಮ ಜೇಮ್ಸ್ ಕ್ಯಾಮ್ರಾನವ್ರು ಹೇಳಿಲ್ವಾ, ಪಿಕಪ್ ಅ ಕ್ಯಾಮ್ರಾ, ಶೂಟ್ ಸಮಥಿಂಗ್, ನೋ ಮ್ಯಾಟರ್ ಹೌ ಸ್ಮಾಲ್ ಹೌ ಚೀಸಿ ಇಟ್ ಈಸ್, ಬಿ ಎ ಡೈರೆಕ್ಟರ್. ಯು ಆರ್ ಅ ಡೈರೆಕ್ಟರ್. ಅಪ್ಪಾಜಿ, ಹಾಂ ಏನು ಹೇಳೋಣ ಇವತ್ತು? ಬೇಡ. ಯಾಕ? ಯಾಕಂದರೆ ದುಃಖಗಳು ಸತ್ಯಗಳೆಲ್ಲ ಆಚೆ ಬರುತ್ತೆ ಅಂತ ಭಯ. ಹುಡುಗಿ ವಿಷಯನಾ? ಅದೊಂದೇ ಅಂತಲ್ಲ, ಮತ್ತೆ ಇನ್ನೂ ತುಂಬ ಇದಾವೆ, ಹೇಳೋಕ್ಕಾಗಲ್ಲ. ಬಿಡಲೇ. ಅವಳು ನಿಮ್ಮ ಹುಡುಗಿ
ಮದುವೆ ಆಗಿ ಮಗು ಕರ್ಕೊಂಡು ನಮ್ಮ ಫಿಲ್ಮ್ ನೋಡೋಕೆ ಕ್ಯೂಲ್ ಬರಬೇಕು. ತಿಕ್ಕ ಮುಚ್ಚಲಿ ಅಲ್ಲ ಗುರು, ನೀನು ನನಗೆ ಉರ್ಸಿದ್ಯಾ ಅವಳಿಗೆ ಉರ್ಸಿದ್ಯಾ? ಇಬ್ಬರಿಗೂ. ಚೆನ್ನಾಗಿರೋ ಗಾಡಿ ತಗೋ. ನೀನೇ ತಗೋ. ಅವಾಗೇನೋ ಗರ್ಲ್ಫ್ರೆಂಡ್ ಇದ್ಲು ಗಾಡಿ ಬೇಕಿತ್ತು. ಇವಾಗ ಯಾಕೆ ಗರ್ಲ್ಫ್ರೆಂಡ್ ಇಲ್ಲ ಏನಿಲ್ಲ ಅಪ್ಪಾಜಿ. ಇಲ್ಲಿ ಬಂದರೆ ಇದನ್ನೇ ತೊಗೊಂಡು ಅಡ್ಡಾಡೋದು ನಾನು. ಈ ಗಾಡಿ ಸಾಕು. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ನಾವಿರುವ ಕನ್ನಡ ನುಡಿ. हेलो, हाँ बोलिए अरमान. हाँ हाँ कैसा हो? मैं फ्रेंड आया था फॉरेन से, इसलिए मैं बाहर हूँ. हाँ हाँ कल 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 मिला था वो, पढ़ा था वो छोड़ रहे कल. हाँ ठीक है ठीक है. ಹಿಂದಿ ಯಾವಾಗ ಕಲಿತೆ? ಅರ್ಮಾನ್ ಅಂತ ನಮ್ಮ ಪಕ್ಕದ ರೋಡವನು. ಅವರಪ್ಪ ಗಾರೆ ಕೆಲಸ ಮೇಲೆ ಬಂದಿದ್ದಾನೆ ಯುಪಿಯಿಂದ. ಹಾಂ, ಅದಕ್ಕೆ ನಾ ಫ್ರೀ ಇರ್ತೀನಲ್ವಾ, ಓಹೋ, ಹಾಗೆ ಮ್ಯಾಥ್ಸ್ ಮತ್ತು ಇದನ್ನು ಪಾಠ ಮಾಡ್ತಾ ಇರ್ತೀನಿ. ಹಾಂ. ಅವನಿಗೋಸ್ಕರ ಸ್ವಲ್ಪ ಹೇಳ್ಕೊಡೋ ಸ್ವಲ್ಪ ಹಿಂದಿ ಕಲಿತಾ ಇದ್ದೀನಿ. ಭಾಳ ಹಚ್ಕೊಂಡ್ಬಿಟ್ಟಿದೆ ಮಾರೆ ನನ್ನ. ಹಾಂ, ಹೌದಾ? ತುಂಬ ಹಚ್ಕೊಂಡ್ಬಿಟ್ಟು. ಅವನಿಗೂ ಕನ್ನಡ ಕಲಿಸ್ತಿದ್ಯಾ ಹೆಂಗೆ? ಹ್ಞೂ, ಸ್ವಲ್ಪ ಕಲಿತಾ ಇದ್ದಾನೆ ಅವನು. ನಾನು ಬಿಡ್ತೀನಾ? ಹೇಗೋ ಸ್ವಲ್ಪನೇ ಹೇಳ್ಕೊಡ್ತಾ ಇದ್ದೀನಿ, ಕಲಿತಾ ಇದ್ದಾನೆ. ಪರವಾಗಿಲ್ಲ, ಕಲೀಲಿ. ಅವರಪ್ಪ ಸ್ಕೂಲಿಗೆ ಕಳಿಸ್ತಲ್ಲ ಕಣ ಅವನ್ನ, ಅಲ್ಲಿ ಬಂದಿದ್ದೀನಿ ಅಂತ. ಅದಕ್ಕೆ ಅವರಪ್ಪ ಹತ್ರ ಮಾತಾಡಿ ಈಗ ಅದೇ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿ. ಸ್ವಲ್ಪ ಕಷ್ಟ ಆಗ್ತೈತೆ ಅವನಿಗೂ ಸ್ಟಾರ್ಟಿಂಗು, ಬಟ್ ಏನೋ ಮಾಡ್ತಾನೆ ಅನ್ಸುತ್ತೆ. ಚೆನ್ನಾಗಿ ಕಲಿಸಿ ಹೋಗ್ಲಿ. ಹ್ಞೂ, ನಡಿ, ನೀರಿಗೆ ಬಿದ್ದು ಭಾಳ ದಿನ ಆಯಿತು. ಅಪ್ಪಾಜಿ, ನಮ್ಮ ದೇಶನೇ ಬಿಡ. ಏನಾಯ್ತು? ನಾವಕ್ಕಿಂತ ಮುಂಚೆನೇ ಕಟ್ತಿದ್ದಾರೆ, ಇನ್ನೂ ಮುಗ್ದಿಲ್ಲ ಅಪ್ಪಾಜಿ ಇದು. ಈ ಜಮ್ದಲ್ಲಿ ಮಾಡಲ್ಲ ಬಿಡ. ಆಮೇಲೆ ನಮಗೆ ಯಾಕೋ ಬ್ರಿಡ್ಜು, ಫಿಲ್ಮ್ ಮೇಕರ್ಸ್ ಅಲ್ಲ, ಬಾ ಸ್ವಿಮ್ ಮಾಡೋಣ. ನಿಜ. ಆದರೂ ಅಪ್ಪಾಜಿ, ಸೇತುವೆ ಸಿಕ್ಕವ್ರು ಲಕ್ಕಿ ಅಲ್ಲ. ನಮ್ಮ ಟೈಮ್ ಬಂದಾಗ ನಮಗೂ ಸಿಗುತ್ತೆ, ಕಾಯೋಣ. ಬಾ ನೀರಿಗಿಳಿಯ. ಅಪ್ಪಾಜಿ ಏನು ಗೊತ್ತಾ, ನಾವು ಬ್ರಿಡ್ಜಲ್ಲಿ ಹೋದ್ರು, ಸ್ವಿಮ್ ಮಾಡ್ಕೊಂಡು ಹೋದ್ರು, ಮೋಷನ್ ಇಂಪಾರ್ಟೆಂಟ್. ಧ್ವಜಸ್ತಂಭ ಎಷ್ಟೇ ಎತ್ತರ ಇದ್ರು ಬಾವುಟ ಹಾರಾಡ್ಬೇಕಂದ್ರೆ ಗಾಳಿ ಬೇಕು. ಗಾಳಿ ಬೇಕು ಅಂದರೆ ನಾವು ಉಸಿರಾಡ್ತಿರ್ಬೇಕು. ನಾವು ಉಸಿರಾಡಬೇಕು ಅಂದರೆ ನಾವು ಬದುಕಿರಬೇಕು. ಅದು ಇಂಟೆನ್ಸಿವ್ ಆಗಿ ಬದುಕಬೇಕು. ಜಗವೆಲ್ಲ ನಾವಾಗಿ, ನಗುವೆಲ್ಲ ನಮದಾಗಿ, ಬದುಕೆಲ್ಲ ಬೆಳಕಾಗಲಿ. ಹೋ ಅಳುವರಳಿ ನಗುವಾಗಲಿ. ಭವಿಸದೆ ನಗಲುಬಹುದೇ, ನಗದೆ ಮನವು ನಲಿಯುವುದೇ. ಆ ನಲಿವ ಮೂಲ ಬಲವೇ ಅಲ್ಲವೇ? ಆ ಬಲವು ಜೀವಕ್ಕೆ ಸುಧೆಯೂ ಅಲ್ಲವೇ? ಬಾರ. ಇಲ್ಲ, ಸುಸ್ತಾಯ್ತು, ನೀನು ಆಡ್ಕೊಂಬಾ. ಬಾ, ಇನ್ನೊಂದು 5 ನಿಮಿಷ. ಇಲ್ಲಪ್ಪ, ನೀ ಆಡ್ಕೊಂಬಾ, ನಾನು ಹೋಗಿರ್ತೀನಿ. ಸರಿ, ಇನ್ನೊಂದು ಅರ್ಧ ಗಂಟೆ ಬರ್ತೀನಿ. ಹಾಂ, ಬೇಗ ಬಾ, ಸ್ಕ್ರೀನ್ ಪ್ಲೇ ಡಿಸ್ಕಸ್ ಮಾಡಬೇಕು.
ಲೋ ನಾಳೆ ಒಂದಿನ ಇದ್ದೋಗೋ. ಸುಮ್ಮಿರು ಮರ, ಇರೋದೇ 4 ದಿನ ರಜೆ. ಅಮ್ಮ ಬೇರೆ ಬೈತೈತೆ ಊರಿಗೆ ಬಾ ಅಂತ. ನೀನು ಬಾ, ದಾವಣಗೆರೆ ಹೋಗೋಣ. ಇಲ್ಲ. ಯಾಕೆ? ಅಲ್ಲಿ ಬಂದರೆ ಸ್ಕ್ರಿಪ್ಟ್ ಬರಲ್ಲ ಅಂತ ಆಯ್ತಾ? ಹಂಗಲ್ಲ, ಇಲ್ಲೇ ಬರೀತೀನಿ ಬಿಡು, ಇಲ್ಲೇ ಸೆಟ್ ಆಗಿದ್ದೀನಿ. ಹೌದು, ಯಾವಾಗಿರೋದು ನಿಂದು ರಿಟರ್ನ್ ಫ್ಲೈಟು? ಸೋಮವಾರ ಬೆಳಗ್ಗೆ 5:30. 5:30? ಬರ್ತೀಯ ಏರ್ಪೋರ್ಟ್ಗೆ? ಇಲ್ಲ. ಯಾಕೆ? ಅದೇ ಬಾಯಿ ಹೇಳಿ ಕಳಿಸುವಾಗ ಒಂಥರ ಬೇಜಾರಾಗುತ್ತೆ, ಗೊತ್ತಲ್ಲ ನಿನಗೆ. ಬರೀ ಇದೆ ಓವರ್ ಆ್ಯಕ್ಟಿಂಗ್ ಆಯ್ತು ನಿಂದು. ಓವರ್ ಆ್ಯಕ್ಟಿಂಗ್ ಅಂತೆ. ಹೋಗ, ಲೈಟ್ ಆಫ್ ಮಾಡೋಗ. ನೀನೇ ಮಾಡೋಗ. ಮಾಡೋಗಲ್ಲೇ ಮಾರ್ಯ. ನೀನೇ ಮಾಡೋಗ. ಮಾಡೋಗ ನೀನೇ. ಥೋ, ಏನು ಕಿರಿಕಿರಿ ಮರ ನಿಂದು. ನಾಳೆಯಿಂದ ಒಬ್ಬನೇ ಮಾಡ್ಕೋಬೇಕು ತಗ. ಹಲೋ. ಹಾಂ ಅಣ್ಣ, ಅಣ್ಣ ಏನು ಹೇಳ್ತೀರಣ್ಣ? ಅಣ್ಣ ಅಣ್ಣ ಏನು ಹೇಳ್ತೀರಣ್ಣ? भैया, आप समर्थ भैया का दोस्त हैं? ये मेरे पापा ने आपको ये देने के लिए बोला था। ये डायरी भी आपको देने के लिए मेरा पापा बोल के दिया था। मेरे पापा बोल रहे हैं कि समर्थ भैया मर चुके हैं, क्या ये सच है? बोलिए भैया, क्या ये सच है? बोलिए भैया, क्या वो सच में मर चुके हैं? बोलिए भैया। मेरा पापा ऐसा बोल रहा है, क्या वो सच में मर चुका है क्या? भैया, आप समर्थ भैया का बचपन का दोस्त है क्या? समर्थ भैया मुझे आपके बारे में बताते थे, आप फॉरेन से आएंगे, आप मिलकर मूवी बनाएंगे करके बता रहे थे। मेरे पापा बता रहे थे कि उनको बड़ी बीमारी थी, इसलिए वो मर गए। सच है भैया, मैं यकीन नहीं कर सकता। समर्थ भैया मेरे लिए टीचर, भैया, फ्रेंड सब कुछ थे। मैं उनको इस घर के सामने पहली बार मिला था।
ಓಯ್ ಅಲ್ಲೇ ಕತ್ತಿದ್ಯಾ? मेरे पापा हैं। ಯಾರೂ ಇಲ್ಲ ಹೇಳಿ. नहीं है। ಹುಷಾರು ಕಣೋ, ಹುಷಾರಾಗಿ ಹೇಳಿ. ಹಾಂ, ಯಾರಪ್ಪ ನೀನು? ಏನಕ್ಕೆ ಮೇಲತ್ತಿದ್ದೆ? ಹಾಂ, मैं मैथ्स के एग्ज़ाम में फेल हो गया था, इसलिए मेरे पापा मुझे डांटने के लिए ढूंढ रहे थे, इसलिए मैं वहाँ चढ़ा था। आपका घर कहाँ है? इधर ही है, अगले आप कहाँ से? यूपी से। आपको कन्नड़ा नहीं आता? कन्नड़ा बरला? नहीं आता। हम इधर आके 4 महीने हुए। मैं पढ़ा दूँगा, पढ़ाओगे क्या? मेरे पापा से पूछ के आपको बताऊंगा। मैं आपके पापा से बात करता हूँ, आप कल से आ जाना। आप मैथ्स में फेल अगली बार नहीं होगे, ठीक है? ನೋಡು, ಇದು 5th ಚಾಪ್ಟರ್. ವೆನ್ ವಿ ಆ್ಯಡ್ 2 ಫ್ರ್ಯಾಕ್ಷನ್ ನಂಬರ್ಸ್ ಇಟ್ ವಿಲ್ ಕಾಂಪ್ಲಿಕೇಟೆಡ್. ಮುಂಚೆ ಏನು ಮಾಡ್ತೀವಪ್ಪ, 2 ಹೋಲ್ ನಂಬರ್ಸ್ನ ಆ್ಯಡ್ ಮಾಡಿಬಿಡ್ತಿದ್ವಿ. ಈಗ ಹಂಗಾಗಲ್ಲ. ಈಗ ನೋಡು, 1/2 प्लस अभी क्या करना पड़ेगा? 1 + 1 2, 2 + 4 6 लिखना चाहिए? नहीं लिखना चाहिए, क्योंकि ये होल नंबर्स नहीं है, ठीक है? सो 2 और 4 के एलसीएम निकालना चाहिए. हाँ, हे ಹೇಳ್ಬೇಕಾರೆ ಕೇಳಿಸ್ಕೊಳ್ಳೋ. ಬೇಜಾರಾಯ್ತಾ? ನಿಜ ಹೇಳಿ, ಬೇಜಾರಾಯ್ತಾ? ನೋಡೋ, एलसीएम मतलब लीस्ट कॉमन मल्टीपल. हाँ, ठीक है? समर्थ भैया मेरे लिए हिंदी सीखकर पढ़ाते थे. भैया बहुत कहानी सुनकर थोड़ा थोड़ा कन्नड़ कलिಸ್ತಿತ್ತು. ನನಗೂ ಸ್ವಲ್ಪ कन्नड़ ಬರುತ್ತೆ. भैया, हाँ, मैं आऊँ? आजा. क्या कर रहे हैं? मैं लिख रहा हूँ. अच्छा, आप क्या काम करते हैं? आपको पढ़ाता हूँ ना? नहीं, उसके अलावा क्या करते हैं? उसके अलावा हाँ, मैं लिखता हूँ. हाँ, लिखता क्या हूँ. लिखते हैं? बुक नहीं, फिल्म लिखता हूँ मैं. अच्छा, एक्टर? एक्टर नहीं, तो मैं फिल्म राइटर एंड डायरेक्टर हूँ. ओ, डायरेक्टर नहीं, डायरेक्टर बनना चाहता हूँ. अभी तक बना नहीं. अच्छा, मैं हीरो बनता हूँ, आप मेरे लिए फिल्म बनाइए ना. समर्थ भैया अच्छे आदमी थे. वो कैसे बढ़ सकते हैं? वो मुझे मैथ्स पढ़ाते थे, बहुत अच्छा पढ़ाते थे. वो बोलते थे कि कभी भी फेल नहीं होगे. अभी हमको कौन पढ़ाएगा, हम फिर से फेल होगा. लो ವಿವೇಕ, ಒಂದು ಫೋಟೋ ತೆಗೆಯ ನಂದು. ತೆಗ್ದನಾ? ತೆಗ್ದಾಯ್ತು, ಬಾ. ನೋಡು, ಚೆನ್ನಾಗಿದೆ. ಆದರೆ ಇಲ್ಲಿ ಸೈಡಿಗೆ ಒಂದು ಮರ ಬಂದಿದ್ರೆ ಹೆವಿ ಇರೋದು. ಸ್ಕೆಚ್ ಮಾಡ್ತೀನಪ್ಪ ಇದು. ತೋ, ಎಲ್ಲೋಯ್ತಾ ಇದು? ಅಪ್ಪಾಜಿ, ನಮ್ಮ ಶಾರ್ಟ್ ಫಿಲ್ಮ್ಗೆ ಬರೀ 1600 ವ್ಯೂಸ್ ಅಷ್ಟೇ ಆಗಿರೋದು. ಈ 1600 ಜನ ಯಾರಂದರೆ ನಮ್ಮ ಫ್ರೆಂಡ್ಸ್ ಫ್ಯಾಮ್ಲಿನೇ ಇರೋದು. ನಿಧಾನಕ್ಕೆ ನೋಡ್ತಾರೆ ಬಿಡ, ಜಾಸ್ತಿ ಪ್ರಮೋಷನ್ ಮಾಡಿಲ್ಲ, ಅದಕ್ಕೆ ನೋಡಿಲ್ಲ. ಆದರೂ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ನೆಕ್ಸ್ಟ್ ಲೆವೆಲ್ ಮಾಡ್ತವ್ರು ಫಿಲ್ಮ್ನ. ಶಾರ್ಟ್ ಫಿಲ್ಮ್ನ ಫಿಲ್ಮ್ ರೇಂಜಿಗೆ ಮಾಡ್ತವ್ರು ಅಪ್ಪಾಜಿ. ನಾವು ಆ ರೇಂಜಿಗೆ ಮಾಡೋಕ್ಕಾಗತ್ತಾ? ನೋಡು, ಒಂದು ವಿಚಾರ ಹೇಳ್ತೀನಿ.
ಸಿನಿಮಾ ಒಂದು ಕಲೆ. ನಾವು ಯಾವುದೇ ಸಿನಿಮಾ ನೋಡಲಿ, ನಾವು ಇನ್ಸ್ಪೈರ್ ಆಗಬೇಕೆ ಹೊರತು ಇನ್ಸೆಕ್ಯೂರಿಟಿಗೆ ಒಳಗಾಗಬಾರ್ದು. ಅರ್ಥ ಆಯ್ತಾ? ಸಿನಿಮಾ ಅಂತಲ್ಲ, ಯಾವುದೇ ಕಲೆ ತಗೋ, ಕಲೆ ಕಾಂಪಿಟೇಷನ್ ಇಲ್ಲ ಕಣ. ಕರೆಕ್ಟು. ಆದರೂ ನಮ್ಮ ಥರ ಫಿಲ್ಮ್ ಯಾರೂ ನೋಡಲ್ಲ ಅಂತ ಭಯ ಆಗುತ್ತೋ. ನಮ್ಮ ಲೈಫ್ನ ಫಿಲ್ಮ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಭಯ. ನಿನಗೇನಾಗ್ಬಿಡೋ, ಹೆಂಗೋ ಅಮೇರಿಕಾಗೆ ಹೋಗ್ತಾ ಇದೆಯಾ, ನಿನ್ನ ಲೈಫು ಏನಾಗಲ್ಲ, ಚೆನ್ನಾಗಿರುತ್ತೆ. ಅಪ್ಪಾಜಿ, ನೀನು ಫಿಲ್ಮ್ ಸ್ಟಾರ್ಟ್ ಮಾಡು, ನಾನು ಬರ್ತೀನಿ. ನೋಡು, ಸಿನಿಮಾ ಒಂದು ಎಕ್ಸ್ಪ್ರೆಷನ್. ಈಗ ಯಾವುದೋ ಒಂದು ಜೋಕಿಗೆ ನೀನು ನಗ್ತೀಯ, ನಾನು ನಗ್ತೀನಿ. ನೀನು ಚೆನ್ನಾಗಿ ನಗ್ತೀಯೋ, ನಾನು ಚೆನ್ನಾಗಿ ನಗ್ತೀಯೋ, ಯಾರು ನಗು ಚೆನ್ನಾಗಿದೆ ಅಂತ ಕೇಳಿದ್ರೆ ನಗುನೇ ಚಂದ. ಹಂಗೆ ಸಿನಿಮಾದಲ್ಲಿ ಪ್ರತಿಯೊಂದು ಎಕ್ಸ್ಪ್ರೆಷನ್ನು ಬೇಕು. DVG ಅವ್ರು ಏನು ಹೇಳಿದ್ದಾರೆ ಕಗ್ಗದಲ್ಲಿ, ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದಿಲ್ಲೊಂದನೆಲ್ಲವ ನೀಡು ತದರನು ಸಂಧಿಯಲಿ, ಜೀವಭಾರವನ್ನು ಮರೆಯುವುದು ಹನುಮಂತನುಪದೇಶ ಮಂಕುತಿಮ್ಮ. ಜೀವನದಲ್ಲಿ ನನಗೆ ಘನತತ್ವ ಎರಡೇ ವಿಚಾರ. ಐ ಹ್ಯಾವ್ ಓನ್ಲಿ 2 ಎಕ್ಸ್ಪ್ರೆಷನ್ಸ್. ಒಂದು ಸಿನಿಮಾ ಮಾಡೋದು, ಇನ್ನೊಂದು ಟೀಚಿಂಗ್ ಮಾಡೋದು. ಅರ್ಥ ಆಯ್ತಾ? ಐ ವಾಂಟ್ ಟು ಟಾಕ್ ಟು ಪೀಪಲ್ 1000 ಎಟ್ ಅ ಟೈಮ್, 10,000 ಎಟ್ ಅ ಟೈಮ್. ಅದು ಸಿನಿಮಾ ಥ್ರೂ ಅಲ್ಲದೆ ಯಾವ್ದ್ರಲ್ಲೂ ಪಾಸಿಬಲ್ ಇಲ್ಲ ಅಪ್ಪಾಜಿ. ಅದೆಲ್ಲ ಕರೆಕ್ಟು. ಆದರೆ ನೀನು ಜನರ ಜೊತೆ ಮಾತಾಡೋಕ್ಕೆ ಕೋಟಿ ಯಾರು ಇನ್ವೆಸ್ಟ್ ಮಾಡ್ತಾರೆ? ಅಪ್ಪಾಜಿ 2 ವರ್ಷ ಏಡಿಯಾಗಿ ಕೆಲಸ ಮಾಡ್ತೀನಿ, ಒಂದು 2-3 ವರ್ಷ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಹೆಂಗೋ ನಾನು ಟ್ಯಾಲೆಂಟ್ ನೋಡ್ಬಿಟ್ಟು ಯಾವುದೋ ಪ್ರೊಡ್ಯೂಸರ್ ಫಿಲ್ಮ್ ಮಾಡು ಅಂತಾರೆ, ಫಿಲ್ಮ್ ಮಾಡ್ತೀನಿ ಅಷ್ಟೇ. ನೀನು ಹೇಳೋದು ಒಂಚೂರಾದ್ರೂ ಪ್ರಾಕ್ಟಿಕಲ್ ಅನ್ನಿಸ್ತಿದ್ಯಾ? ಮುಕ್ಲಾರ ನೆಗೆಟಿವ್ ಆಗಿದೆ ಬಿಡಲೇ ನೀನು. ಹಾಂ, ಏನಾಗ್ತಿರೋದು ಗೊತ್ತಾ ನಿನಗೆ? ಎಲ್ಲ ಎಮೋಷನ್ಸ್ ಮಿಕ್ಸ್ ಆಗಿ ಥರ ಮಾತಾಡ್ತಿರೋದು ನೀನು. ಅರ್ಥ ಆಯ್ತಾ? ಅವು ಫಾರಿನಿಗೆ ಹೋಗ್ತಾ ಇದೆಯಾ, ಮಾತು ಕೊಟ್ಟಿದ್ಯಾ ಒಟ್ಟಿಗೆ ಸೇರಿ ಸಿನಿಮಾ ಮಾಡೋಣ ಅಂತ, ಅದು ಆಗಿಲ್ಲ. ನನ್ನ ಬೇರೆ ಬಿಟ್ಟು ಹೋಗ್ತಿದ್ಯಾ, ಆ ಬೇಜಾರು ಎಲ್ಲ ಮಿಕ್ಸ್ ಆಗಿ ಹಿಂಗೆ ಆಗ್ತಿರೋದು ನಿನಗೆ. ಅದಕ್ಕೆ ಅಷ್ಟು ನೆಗೆಟಿವ್ ಆಗಿ ಮಾತಾಡ್ತಿದ್ಯಾ? ನೀನು ಸಮರ್ಥನೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ತೊಗೊಂಡಿರೋ ಡಿಸಿಷನ್ ಕರೆಕ್ಟು ಅಂತ. ನೀನು ಹೇಳೋದು ಕರೆಕ್ಟು, ಆದರೆ ಅಪ್ಪಾಜಿ ನೀನು ಮಿಸ್ ಮಾಡ್ಕೊಳ್ಳೋದಂತೂ ಸುಳ್ಳು ಅಲ್ಲ. ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಜಿನಿಯರಿಂಗ್ ಮಟ್ಟ ಜೊತೆಗೆ ಇದ್ದೀವಿ, ಇವಾಗಲಾದರೂ ಬೇಡವಾ ನನಗೆ ಫ್ರೀಡಮ್ಮು? ಏನಾರು ಮಾಡ್ಕೋಪ್ಪ. ಬಾರ ಈಜಣ. ನೀನು ಹೋಗೋಣ, ಬರ್ತೀನಿ. ಎಲ್ಲ ಹೋಗ್ತಿದ್ಯಾ ಸಮರ್ಥ? ಎಲ್ಲ ಹೋಗ್ತಿದ್ಯಾ? ಇರೋ, ಬರ್ತೀನಿರೋ ನಾನು. ಅಪ್ಪಾಜಿ ಬರ್ತೀನಿರೋ. ಹೋಗ್ಬೇಡ ಇರೋ. ವಿವೇಕ, ಇದನ್ನು ಓದೋಷ್ಟರಲ್ಲಿ ನಿನ್ನ ದುಃಖ ಸ್ವಲ್ಪ ಆದರೂ ಕಮ್ಮಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನೀನು ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತು. ಚಿಕ್ಕ ವಯಸ್ಸಿಂದನೂ ಎಲ್ಲೇ ಆಚೆ ಹೋಗುವಾಗ ಅಮ್ಮನಿಗೆ ವಿವೇಕನ ಜೊತೆ ಹೋಗ್ತಾ ಇದ್ದೀನಿ ಅಂದಾಗ ಅಮ್ಮ ನಿಶ್ಚಿಂತೆಯಿಂದ ಇರ್ತಿದ್ದೆ. ಹಾಗೆ ನನ್ನ ಕನಸುಗಳನ್ನು ನಿನ್ನ ಹತ್ರ ಬಿಟ್ಟು ನಾನು ನಿಶ್ಚಿಂತೆಯಿಂದ ಹೋಗ್ತಾ ಇದ್ದೀನಿ. ನಿನಗೆ ಗೊತ್ತು, ಸಿನಿಮಾ ಇಸ್ ಮೈ ಪೀಸ್, ಸಿನಿಮಾ ಇಸ್ ಮೈ ಡಿಸ್ಟರ್ಬೆನ್ಸ್. ನನ್ನ ಚಿಕ್ಕ ಬದುಕಿನಲ್ಲಿ ನಾನು ಕಂಡ ನನಗಾದ ತೊಳಲಾಟಗಳನ್ನು, ಪ್ರಶ್ನೆಗಳನ್ನು ಕಥಾವಸ್ತುವಾಗಿ ಕಾಲ್ಪನಿಕ ಸಿನಿಮಾಗಳನ್ನು ಬರೆದಿದ್ದೀನಿ. ಅವುಗಳನ್ನು ನೀನು ಡೈರೆಕ್ಟ್ ಮಾಡಬೇಕು. ಮಾಡ್ತೀಯ ಅಂತ ನನಗೆ ನಂಬಿಕೆ ಇದೆ. ಸಿನಿಮಾ ಬರೀ ಕಲ್ಪನೆಗಳನ್ನು ಕಟ್ಟೋ ಕೆಲಸ ಅಷ್ಟೇ ಅಲ್ಲ, ಅದು ಕನಸುಗಳನ್ನು ಕಟ್ಟೋ ಕೆಲಸ. ಅದರ ಪ್ರತಿ ಹಂತ ಎಂಜಾಯ್ ಮಾಡಬೇಕು. ನನ್ನ ಪ್ರಕಾರ ಫಿಲಮ್ ಮೇಕಿಂಗ್ ಈಸ್ ಮೋರ್ ದೆನ್ ಅ ಫಿಲಮ್ ಈಸ್ ಅವರ್ ಎಕ್ಸ್ಪ್ರೆಷನ್. ನೆನ್ಪಿಟ್ಕೋ, ಐ ಆಮ್ ನಾಟ್ ಡೈಯಿಂಗ್ ಫ್ರಮ್ ಡಿಪ್ರೆಷನ್, but I have a guilt that I am dying without expression.
ನನ್ನ ಪರ್ಸ್ನಲ್ ಟು ಡೂ ಲಿಸ್ಟ್ ಇದೆ. ಅದೇನೆಂದರೆ, ಅಮ್ಮ ಅಪ್ಪನ ಅಣ್ಣ ಹೆಂಗೋ ಚೆನ್ನಾಗಿ ನೋಡ್ಕೊತಾನೆ, ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದರೆ ನಮ್ಮ ಅಪ್ಪನ ಎದುರುಗಡೆ ನಿಮ್ಮ ಮಗ ಇಂಜಿನಿಯರಿಂಗ್ ಓದಿ ಫಿಲಮ್ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಬೀದಿ ಬೀದಿ ಸುತ್ತಾ ಇದ್ದಾನೆ ಅಂತ ಹೇಳಿ ಅವಮಾನ ಮಾಡಿದ್ದಾರೆ ನಮ್ಮೂರು ಜನ. ಅಪ್ಪಂಗೆ ಹೇಳು, ನಾನು ಸಾಯೋ ತನಕ ಕೆಲಸ ಮಾಡಿದ್ದೀನಿ, ಸೋಮಾರಿ ಅಲ್ಲ ಅಂತ. ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತ ನಂಬಿದ್ಲು ನಮ್ಮಮ್ಮ. ನಮ್ಮ ಫಿಲಮ್ನ ಫಸ್ಟ್ ಅಮ್ಮನಿಗೆ ತೋರಿಸು, ರಿಟರ್ನ್ ಬೈ ಸಮರ್ಥ್ ಅಂತ ನೋಡಿ ಖುಷಿ ಪಡ್ತಾಳೆ. ಅರ್ಮಾನ್ ನನ್ನ ಬೆಸ್ಟ್ ಸ್ಟೂಡೆಂಟು, ಬೆಸ್ಟ್ ಫ್ರೆಂಡು. ಅವನಿಗೊಂದು ಮಾತು ಕೊಟ್ಟಿದ್ದೀನಿ, ಅವ್ನು ಫೇಲ್ ಆಗಲ್ಲ ಅಂತ. ಅವ್ನು ಫೇಲ್ ಆಗ್ದಂಗೆ ಪಾಠ ಮಾಡಿ. भैया आप यहीं पर आएंगे? समर्थ भैया बोल रहे थे कि आप आएंगे तो वो मूवी बनाएंगे. समर्थ भैया कहानी भी लिखे हैं, फिर भी आप मूवी क्यों नहीं बनाते? बनाइए ना, मैं आपके साथ हूँ, मैं मदद करूँगा. तुम मदद करने पे ध्यान मत दो, पढ़ाई करो. समर्थ भाई ಹೇಳಿದಾನೆ ನಿನಗೆ, तुम्हें पढ़ाने के लिए बोल रहे हो, ठीक से पढ़ो. ठीक है, मैं पढ़ूँगा.